ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸಿ ಹಾಗೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ಯಲ್ಲಾಪುರದಲ್ಲಿ ಶುಕ್ರವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಆತಂಕವನ್ನು ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ ಆಗಿದೆ. ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ದುಡ್ಡು ಕೊಟ್ಟ ಪ್ರಶ್ನೆ ಪತ್ರಿಕೆಯನ್ನ ವಾಟ್ಸಪ್ಗಳಲ್ಲಿ ಮಾರಾಟ ಆಗಿ ಅದರಿಂದ ಇವತ್ತು ಕೋರಿಕೆಯಾದ ಪ್ರಶ್ನೆ ಪತ್ರಿಕೆ ಜೊತೆ ಬಂದ ಅನೇಕರು ವಿದ್ಯಾರ್ಥಿಗಳು ಅದರ ಪರೀಕ್ಷೆ ಬರೆದ ಗೊತ್ತಾಗಿ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ಆಗಿದ್ದನ್ನ ರದ್ದು ಮಾಡಿದೆ. ಒಂದು ನಿಮಿಷ ವಿಚಾರ ಮಾಡಿ, ಎಲ್ಲರ ಮನೆಯಲ್ಲೂ ಕೂಡ ನಮ್ಮ ಮಕ್ಕಳಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಒಂದು ವರ್ಷಗಳ ಕಾಲ ಆ ಪರೀಕ್ಷೆಗೆ ತಯಾರಿ ಮಾಡಿ ಹಗಲು ರಾತ್ರಿ ಅದರ ಸಂಬಂಧ ಓದಿ ಪರೀಕ್ಷೆ ಬರದಾದ ಬಳಿಕ ಆ ಪರೀಕ್ಷೆ ರದ್ದಾದರೆ ಇನ್ನೊಂದು ಹೊಸ ಪರೀಕ್ಷೆ ಬರೀಬೇಕು ಅಂದ್ರೆ ಎಷ್ಟು ಪರಿಶ್ರಮ ಅವರು ಹಾಕಬೇಕು. ಈ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟು ದಿವಸ ಅಂತ ಚೆಲ್ಲಾಟ ಮಾಡ್ತಾರೆ. ಆಯ್ತು, ನೀಟ್ ಪರೀಕ್ಷೆ ಏನು ಎಕ್ಸಾಮ್ ಸೋರಿಕೆ ಆಗಿದೆ, ಇದು ಮೊದಲೇ ಸಲನ ಅಲ್ಲ, ಕಂಡುವರಿಸುವಂತ ತಂತ್ರ ಮಾಡಿ ಇವತ್ತು ಇಡೀ ದೇಶ ಜನಕ್ಕೆ, ವಿಶೇಷವಾಗಿ ವಿದ್ಯಾರ್ಥಿ ಸಮೂಹಕ್ಕೆ ಒಂದು ರೀತಿ ಅತ್ಯಂತ ಘೋರ ಅನ್ಯಾಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ನಮ್ದೊಂದು ದೊಡ್ಡ ಧಿಕ್ಕಾರ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮಾನ್ಯರೇ, ಈ ದೇಶದ ಯುವ ಜನತೆ ಜೊತೆಗೆ ಚೆಲ್ಲಾಟವಾಡೋದನ್ನ ಕೇಂದ್ರ ಸರ್ಕಾರ ಕೂಡಲೇ ನಿಲ್ಲಿಸಬೇಕು. ಇದು ಕೇವಲ ಯಾವುದೋ ಒಂದು ಪರೀಕ್ಷೆ ಮಾಡ್ತಾ ಅಧಿಕಾರಿಗಳ ವಜಾ ಮಾಡೋದ್ರ ಮೂಲಕ ಅಲ್ಲ. ಇದಕ್ಕೆ ಯಾರು ಹೊಣೆಗಾರರಿದ್ದಾರೆ ಆ ಮಂತ್ರಿಯನ್ನ ಒಂದು ರಾಜೀನಾಮೆ ಕೊಡಿಸೋದ್ರ ಮೂಲಕವಾಗಿ ಇವತ್ತು ಜನರಿಗೆ ಉತ್ತರ ಹೇಳುವಂತ ಪರಿಸ್ಥಿತಿ ನೀವು ಮಾಡಬೇಕು. ಅದೇ ರೀತಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ನೀವು ಗ್ಯಾಸ್ ಏರಿಕೆಯನ್ನು ಕಂಡಿದ್ದೀರಿ. ಬೆಲೆ ಏರಿಕೆ ಒಂದೇ ಅಲ್ಲ, ಈಗಾಗಲೇ ಪೆಟ್ರೋಲ್ ಪಂಪ್ಗಳು, ಗ್ಯಾಸ್ಗಳು ಡ್ರೈ ಆಗುವಂತ ಪರಿಸ್ಥಿತಿ ನಮ್ಮ ಊರಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿ 2-3 ದಿವಸಕ್ಕೆ ಒಂದೊಂದು ಡೀಸೆಲ್ ಪೆಟ್ರೋಲ್ ಪಂಪ್ಗಳು 4 ತಾಸು 5 ತಾಸು ಡ್ರೈ ಆಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಇನ್ನೂ ಸ್ವಲ್ಪ ದಿವಸಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಟ್ಯಾಂಗಿ ಸಿಗದ ಡೀಸೆಲ್ ಪೆಟ್ರೋಲ್ ಬಂಕ್ಗಳು ಡ್ರೈ ಆದಂತ ಪರಿಸ್ಥಿತಿ ಇವತ್ತು ಹುಟ್ಟುವಂತ ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಪ್ರಧಾನಮಂತ್ರಿಗಳೇ ಮುಂದೊಂದು ದಿವಸಗಳಿಗೆ ಪರಿಸ್ಥಿತಿ ಕಷ್ಟ ಇದೆ ಅನ್ನೋಂಥ ಜನರಿಗೆ ಇವತ್ತು ಭಾಷಣದ ಮೂಲಕ ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಇಷ್ಟು ದಿವಸ ಮನಮೋಹನ್ ಸಿಂಗ್ನವರ ಅಧಿಕಾರದಲ್ಲಿ ಅತ್ಯಂತ ವಿಫಲತೆಯನ್ನು ಪಡೆದಿದೆ. ನೀಟ್ ಹಗರಣದ ಮೂಲಕ ವಿದ್ಯಾರ್ಥಿಗಳ ಮೇಲೆ, ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದು ವೈದ್ಯರಾಗತಕ್ಕಂಥ ಜನಾಂಗದ ಮೇಲೆ ಅನ್ಯಾಯ ಮಾಡಿದೆ. ಈ ನೀಟ್ ಹಗರಣದಲ್ಲಿ ಸೋರಿಕೆಯಾಗಲು ಯಾರೆಲ್ಲ ಕಾರಣರಾಗಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಂಬಂಧಪಟ್ಟಂಥ ಮಂತ್ರಿಗಳೇನಿದ್ದಾರೆ ಅವರನ್ನು ಉಚ್ಚಾಟನೆ ಮಾಡಬೇಕು. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ.